ಇದು ಒಸ್ಮನಿ ಕ್ಲಾಸಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪೊಲಿಟಿ. ನಾನು ಡಾಕ್ಟರ್ ಮಂಜುನಾಥ್ ಒಸ್ಮನಿ, ಅಸಿಸ್ಟೆಂಟ್ ಪ್ರೊಫೆಸರ್. ಈ ದಿನ ಕೌಟಿಲ್ಯನ ರಾಜಕೀಯ ವಿಚಾರಗಳ ಕುರಿತು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಸೆಟ್, ನೆಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ನೇಮಕಾತಿಗೆ ಸಂಬಂಧಪಟ್ಟಂಥ ತರಗತಿ ಇದಾಗಿದೆ. ಈ ದಿನ ಕೌಟಿಲ್ಯನ ಬಗ್ಗೆ ತಿಳಿದುಕೊಳ್ಳೋದಾದರೆ, ಕೌಟಿಲ್ಯ ಕ್ರಿಸ್ತಪೂರ್ವ 350ರಿಂದ 275ರವರೆಗಿನ ಕಾಲಾವಧಿಯಾಗಿದೆ. ಕೌಟಿಲ್ಯನು ಪ್ರಾಚೀನ ಭಾರತದ ಒಬ್ಬ ಮಹಾನ್ ವಿದ್ವಾಂಸ, ತತ್ವಜ್ಞಾನಿ ಮತ್ತು ರಾಜಕೀಯ ಸಲಹೆಗಾರ. ಕೌಟಿಲ್ಯನಿಗೆ ಚಾಣಕ್ಯ ಮತ್ತು ವಿಷ್ಣುಗುಪ್ತ ಎಂಬ ಹೆಸರಿನಿಂದ ಕರೆಯಲಾಗುತ್ತಿದೆ. ಧನನಂದ ಅನ್ನುವಂಥ ನಂದ ವಂಶದ ರಾಜ ಅವಮಾನಿತನ ಮಾಡಿದಂಥ ಸಂದರ್ಭದಲ್ಲಿ ಕೌಟಿಲ್ಯನು ಆ ವಂಶವನ್ನು ನಾಶ ಮಾಡುವವರೆಗೂ ತನ್ನ ಜುಟ್ಟನ್ನು ಕಟ್ಟೋದಿಲ್ಲ ಅಂತೇಳಿ ಶಪಥ ಮಾಡಿ, ಅದರಂತೆ ನಂದ ವಂಶವನ್ನು ನಾಶ ಮಾಡಿ ಚಂದ್ರಗುಪ್ತ ಮೌರ್ಯನಿಂದ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ಕೌಟಿಲ್ಯನಿಗೆ ಸಲ್ಲುತ್ತದೆ. ವಿಶೇಷವಾಗಿ ಅರ್ಥಶಾಸ್ತ್ರ ಅನ್ನುವಂಥ ಕೃತಿ ಕೌಟಿಲ್ಯನ ಪ್ರಮುಖವಾದಂಥ ಕೃತಿ ಮತ್ತು ಭಾರತದ ರಾಜಕೀಯದಲ್ಲಿ ಅತ್ಯಂತ ಪ್ರಮುಖವಾದಂಥ ಕೃತಿ ಇದಾಗಿದೆ. 1904ರಲ್ಲಿ ರಾಮಶಾಸ್ತ್ರಿಯವರು ಮೊದಲ ಬಾರಿಗೆ ಪತ್ತೆ ಹಚ್ಚಿದರು. 1909ರಲ್ಲಿ ಜಾಕೋಬಿ ಎಂಬುವರು ಇದನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಿದರು. ದಂಡಶಾಸ್ತ್ರ ಮತ್ತು ನೀತಿಶಾಸ್ತ್ರ ಅಂದರೆ ಅರ್ಥಶಾಸ್ತ್ರವನ್ನು ದಂಡಶಾಸ್ತ್ರ ಮತ್ತು ಅಂದರೆ ಆಡಳಿತದ ನಿಯಮಗಳು ಮತ್ತು ನೀತಿಶಾಸ್ತ್ರ ಅಂತೇಳಿ ಕರೆಯಲಾಗುತ್ತದೆ. ರಾಜನೀತಿ ಇದರ ಮುಖ್ಯ ಉದ್ದೇಶ ರಾಜ್ಯಭಾರವನ್ನು ಹೇಗೆ ನಡೆಸಬೇಕು ಎಂಬುದು. ಇದರ ಜೊತೆಗೆ ಧರ್ಮದ ಬಗ್ಗೆ ಪ್ರಸ್ತಾಪ ಇದೆ. ಅಂದರೆ ರಾಜನಾದಂಥವನು ಆಡಳಿತವನ್ನು ಹೇಗೆ ನಡೆಸಬೇಕು ಮತ್ತು ತನ್ನ ಅಸ್ತಿತ್ವವನ್ನು ಹೇಗೆ ಉಳಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಅರ್ಥಶಾಸ್ತ್ರದ ಕೃತಿಯಲ್ಲಿ ನಾವು ಕಾಣಬಹುದಾಗಿದೆ. ಅರ್ಥಶಾಸ್ತ್ರ ಕೇವಲ ಒಂದು ಪುಸ್ತಕವಲ್ಲ, ಅದು ಬೃಹತ್ ಜ್ಞಾನಕೋಶ. ಪುಸ್ತಕಗಳು ಅಥವಾ ಅಧಿಕರಣ ಒಟ್ಟು 15 ಪುಸ್ತಕಗಳನ್ನು ಒಳಗೊಂಡಿದೆ. ಈ ಅರ್ಥಶಾಸ್ತ್ರ 150 ಅಧ್ಯಯನಗಳನ್ನು, 180 ವಿಷಯಗಳನ್ನು ಮತ್ತು 6000 ಶ್ಲೋಕಗಳನ್ನು ಒಳಗೊಂಡಿದೆ. ಸರ್ಕಾರವನ್ನು ಸುಗಮವಾಗಿ ನಡೆಸೋದಕ್ಕೆ 36 ವಿವಿಧ ಇಲಾಖೆಗಳನ್ನು ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯನು ಪ್ರಸ್ತಾಪಿಸಿರೋದನ್ನು ನಾವು ಕಾಣಬಹುದು. ವಿಷಯಗಳ ವಿಂಗಡಣೆ ಅರ್ಥಶಾಸ್ತ್ರದ ಕೃತಿಯಲ್ಲಿ ಮೊದಲ 5 ಪುಸ್ತಕಗಳು ಆಂತರಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತವೆ. ಉದಾಹರಣೆಗೆ ಆಡಳಿತ, ರಾಜನ ಶಿಕ್ಷಣ, ಸಚಿವರ ನೇಮಕ ಬಗ್ಗೆ ತಿಳಿಸಿದರೆ, 6ರಿಂದ 13ನೇ ಪುಸ್ತಕಗಳವರೆಗೂ ಇದು ರಾಜ್ಯದ ಬಾಹ್ಯ ವಿಷಯಗಳು ಅಂದರೆ ವಿದೇಶಾಂಗ ನೀತಿ, ಯುದ್ಧ ಮತ್ತು ತಂತ್ರಗಳು, ಮಂಡಲ ಸಿದ್ಧಾಂತದ ಬಗ್ಗೆ ತಿಳಿಸುವಂಥ ವಿಷಯಗಳನ್ನು ಒಳಗೊಂಡಿದೆ. 14 ಮತ್ತು 15ನೇ ಪುಸ್ತಕಗಳು ಇವು ರಾಜ್ಯಕ್ಕೆ ಸಂಬಂಧಿಸಿದಂಥ ಇತರ ವಿಷಯಗಳನ್ನು ನಮಗೆ ತಿಳಿಪಡಿಸ್ತವೆ. ಸಪ್ತಾಂಗ ಸಿದ್ಧಾಂತ ಹೇಳಿ ಕೌಟಿಲ್ಯನ ಪ್ರಮುಖವಾದಂಥ ಸಿದ್ಧಾಂತ ಇದಾಗಿದೆ. ಇದು ಮನುಷ್ಯನಿಗೆ ಅಂಗಗಳು ಎಷ್ಟು ಮುಖ್ಯವೋ ಹಾಗೆ ಆಡಳಿತ ನಡೆಸುವಂಥ ರಾಜನಿಗೆ ಅಷ್ಟೇ ಮುಖ್ಯ ಅನ್ನುವಂಥದ್ದನ್ನು ಜೈವಿಕ ವ್ಯವಸ್ಥೆ ಅಂತೇಳಿ ಕರಿತಾನೆ ಈ ಸಪ್ತಾಂಗ ಸಿದ್ಧಾಂತವನ್ನು. ಈ ಸಪ್ತಾಂಗ ಸಿದ್ಧಾಂತದಲ್ಲಿ 1ನೇದು ಸ್ವಾಮಿ ಅಂತೇಳಿ, ರಾಜ್ಯದ ಮುಖ್ಯಸ್ಥ ಅಥವಾ ರಾಜ. ಇದು ದೇಹದ ತಲಿಯಂತೆ ಬುದ್ಧಿವಂತ ಮತ್ತು ಧೈರ್ಯಶಾಲಿಯಾದ ರಾಜನು ರಾಜ್ಯದ ಅಡಿಪಾಯ ಅಂತೇಳಿ ಕೌಟಿಲ್ಯನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ರಾಜನು ರಾಜ್ಯದ ಕೇಂದ್ರ ಬಿಂದು ಎಂದು, ಒಂದು ವೇಳೆ ರಾಜನು ಬಲಶಾಲಿಯಾಗಿದ್ದು ಸಾರ್ವಭೌಮತ್ವದ ಇತರ ಅಂಗಗಳು ದುರ್ಬಲವಾಗಿದ್ದರೆ ಬಲಿಷ್ಠ ಅಥವಾ ಚತುರ ರಾಜನು ಆ ದೌರ್ಬಲ್ಯದ ಅಂಶಗಳನ್ನು ಶಕ್ತಿ ಅಂಶಗಳನ್ನಾಗಿ ಪರಿವರ್ತಿಸಬಲ್ಲನು. ಅಂದರೆ ರಾಜನ ಮೇಲೆ ಇಡೀ ಆ ಆಡಳಿತದ ವ್ಯವಸ್ಥೆ ನಿಂತಿರುತ್ತದೆ ಅನ್ನುವಂಥ ಅಭಿಪ್ರಾಯ ಕೌಟಿಲ್ಯನದು. ಇತರ ಅಂಗಗಳು ಬಲವಾಗಿದ್ದರೂ ಒಂದು ವೇಳೆ ರಾಜನು ದುರ್ಬಲನಾಗಿದ್ದರೆ ಅದು ಇಡೀ ರಾಜ್ಯದ ದುರ್ಬಲಕ್ಕೆ ಕಾರಣವಾಗುತ್ತದೆ. ರಾಜನು ಅಹಂಕಾರಿ ಆಗಿರಬಾರದು. ಇತರ ಅಂಗಗಳ ಅಸ್ತಿತ್ವ ಹಾಗೂ ಪ್ರಾಮುಖ್ಯತೆಯನ್ನು ಗೌರವಿಸಬೇಕೆಂದು ಕೌಟಿಲ್ಯ ಒತ್ತಿ ಹೇಳ್ತಾನೆ. ರಾಜ್ಯವು ಪರಸ್ಪರ ಅವಲಂಬನೆಯ ಒಂದು ವ್ಯವಸ್ಥೆಯಾಗಿದೆ. ಅವನು ಮಾತುಗಳಲ್ಲಿ ಹೇಳೋದಾದರೆ ಪ್ರಜೆಗಳ ಸುಖದಲ್ಲಿ ರಾಜನ ಸುಖ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. 2ನೇ ಅಂಗ ಅಮಾತ್ಯ, ಸಚಿವರು ಮತ್ತು ಆಡಳಿತ ಅಧಿಕಾರಿಗಳು. ಇವು ದೇಹದ ಕಣ್ಣುಗಳಂತೆ ರಾಜನಿಗೆ ಸರಿಯಾದ ಸಲಹೆಗಳನ್ನು ನೀಡುವ ಕೆಲಸವನ್ನು ಮಾಡ್ತವೆ. ಇವು ಅತ್ಯಂತ ಪ್ರಮುಖರೆಂದರೆ ರಾಯಭಾರಿ. ಇವರು ರಾಜ ಅಥವಾ ರಾಜ್ಯದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ. ಇವರನ್ನು ಬಹಳ ಜಾಗರೂಕತೆಯಿಂದ ರಾಜನು ಆಯ್ಕೆ ಮಾಡಬೇಕು. ನಂಬಿಕಸ್ಥ ವ್ಯಕ್ತಿ ಅಥವಾ ಶಾಸ್ತ್ರಗಳಲ್ಲಿ ಪರಿಣಿತರಾಗಿರುವಂಥ ವ್ಯಕ್ತಿಯನ್ನು ಮಂತ್ರಿಯಾಗಿ ನೇಮಕ ಮಾಡಿಕೊಳ್ಬೇಕು. ಕನಿಷ್ಠ ಒಂದು ರಾಜ್ಯಕ್ಕೆ ರಾಜನು 3 ಅಮಾತ್ಯರನ್ನು ಹೊಂದಿರಲೇಬೇಕು ಅಂತೇಳಿ ಕೌಟಿಲ್ಯ ತಿಳಿಸ್ತಾನೆ. ಇದು ಸಂಕಟದ ಸಮಯದಲ್ಲಿ 3 ಮಂತ್ರಿಗಳಲ್ಲಿ 2 ಮಂತ್ರಿಗಳು ರಾಜನ ವಿರುದ್ಧ ಸಂಚು ರೂಪಿಸಿದರೂ ಒಬ್ಬನಾದರೂ ರಾಜನ ಪರವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ರಾಜನು ಮಂತ್ರಿಗಳ ಮೇಲೆ ಸದಾ ಕಣ್ಣಿಟ್ಟಿರಬೇಕು. ಅಮಾತ್ಯರು ರಾಜನ ಅಧಿಕಾರಕ್ಕೆ
ಸವಾಲ್ ಆಗಬಲ್ಲರು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಮಂತ್ರಿಗಳ ಪ್ರಾಮಾಣಿಕತೆಯನ್ನು ಮತ್ತು ನಿಷ್ಠೆಯನ್ನು ರಾಜನು ಕಾಲಕಾಲಕ್ಕೆ ಪರೀಕ್ಷಿಸ್ತಿರಬೇಕು ಎಂದು ಕೌಟಿಲ್ಯನು ಸಲಹೆ ನೀಡುತ್ತಾನೆ. ಮೂರನೇ ಅಂಗ ಜನಪದ, ರಾಜ್ಯದ ಭೂಮಿ ಮತ್ತು ಅಲ್ಲಿನ ಪ್ರಜೆಗಳು. ಇದು ದೇಹದ ಕಾಲುಗಳಂತೆ ಕೆಲಸ ಮಾಡುತ್ತದೆ. ಸಮೃದ್ಧವಾದ ಭೂಮಿ, ನಿಷ್ಠಾವಂತ ಪ್ರಜೆಗಳಿಲ್ಲದ ರಾಜ್ಯ ಅಸ್ತಿತ್ವದಲ್ಲಿ ಇರಲು ಸಾಧ್ಯವಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸಾಮಾನ್ಯ ಮನುಷ್ಯನು ವಾಸಿಸುವ, ಕೆಲಸ ಮಾಡುವ, ವ್ಯಾಪಾರ ಮತ್ತು ವಿವಿಧ ಚಟುವಟಿಕೆಗಳನ್ನು ನಡೆಸುವ ಸ್ಥಳ ಜನಪದ ಆಗಿದೆ. ಇದು ರಾಜ್ಯಕ್ಕೆ ಆರ್ಥಿಕ ಸಂಪನ್ಮೂಲವನ್ನು ಒದಗಿಸುವಂಥ ಮೂರನೇ ಅಂಗವಾಗಿದೆ. ತನ್ನ ಪ್ರಜೆಗಳು ಆಗಿದ್ದಾರೆ ಎಂಬುದನ್ನು ರಾಜ್ಯನ ಖಚಿತಪಡಿಸಿಕೊಳ್ಳಬೇಕು. ಭೂಪ್ರದೇಶ ವಿಷಯದಲ್ಲೂ ಸಹ ಜನರು ಮನಸ್ಥಿತಿಯನ್ನು ಅರಿಯಲು ಗೂಢಚಾರವನ್ನು ಬಳಸಬೇಕೆಂದು ಕೌಟಿಲ್ಯ ತಿಳಿಸ್ತಾನೆ. ಕೌಟಿಲ್ಯನು ಗೂಢಚಾರದ ಬಗ್ಗೆ ವರದಿ ನೀಡಿದ್ದಾನೆ. ಅದರ ಜೊತೆಗೆ 10 ರೀತಿಯ ಗೂಢಚಾರದ ಬಗ್ಗೆ ಉಲ್ಲೇಖ ಇರೋದನ್ನು ನಾವು ಕಾಣಬಹುದು. 4ನೇ ಅಂಗ ದುರ್ಗ. ಇದು ಫೋರ್ಟ್ ಅಂತೇಳಿ ಕರಿತೀವಿ. ಭದ್ರಕೋಟೆಗಳು ಇವು ದೇಹದ ತೋಳುಗಳಂತೆ ರಾಜ್ಯದ ರಕ್ಷಣೆಗೆ ಕೋಟೆಗಳು ಅಷ್ಟೇ ಮುಖ್ಯವಾಗಿವೆ. ಮೌರ್ಯ ಸಾಮ್ರಾಜ್ಯವು ವಿವಿಧ ರೀತಿಯ ಕೋಟೆಗಳಿಗೆ ಹೆಸರುವಾಸಿಯಾಗಿದೆ. ಜಲದುರ್ಗ. ವಿವಿಧ ರೀತಿಯ ದುರ್ಗಗಳನ್ನು, ಕೋಟೆಗಳನ್ನು ನೋಡೋದಾದರೆ ಜಲದುರ್ಗ ನೀರಿನಿಂದ ಆವೃತವಾದದ್ದು. ಗಿರಿದುರ್ಗ ಪರ್ವತದ ಮೇಲಿರುವ ಕೋಟೆ. ಧನ್ವನ ದುರ್ಗ ಮರುಭೂಮಿಯ ಕೋಟೆ. ವನದುರ್ಗ ಅರಣ್ಯದೊಳಗಿನ ಕೋಟೆಗಳು. ಇದು ರಾಜ್ಯದ ರಕ್ಷಣಾತ್ಮಕ ಮತ್ತು ಆಕ್ರಮಣಕಾರಿ ಸಾಮರ್ಥ್ಯಗಳ ಸಂಕೇತಗಳಾಗಿದೆ. ಆದ್ದರಿಂದ ರಾಜನು ಕೋಟೆಗಳನ್ನು ನಿರ್ಮಿಸುತ್ತಿರಬೇಕು ಎಂಬ ಅಭಿಪ್ರಾಯವನ್ನು ಕೌಟಿಲ್ಯ ವ್ಯಕ್ತಪಡಿಸ್ತಾನೆ. ಕೋಶ ಅಂತೇಳಿ ಖಜಾನಿ ಅಥವಾ ಹಣಕಾಸು. ಇದು ದೇಹದ ಮುಖ ಅಥವಾ ಬಾಯಿಯಂತೆ ಕೆಲಸ ಮಾಡುತ್ತದೆ. ರಾಜ್ಯದ ಅಭಿವೃದ್ಧಿ, ಸೈನ್ಯದ ನಿರ್ವಹಣೆಗೆ ಹಣದ ಮುಖ್ಯ ಎಂದು ಕೌಟಿಲ್ಯನು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಸೈನ್ಯ ಅಂತೇಳಿ ಸೈನ್ಯ ಶಿಸ್ತು. ಇದು ದೇಹದ ಮೆದುಳಿನಂತೆ ಆಂತರಿಕ ಶಾಂತಿ ಮತ್ತು ಬಾಹ್ಯ ಆಕ್ರಮಣವನ್ನು ತಡೆಯಲು ಪ್ರಬಲ ಸೈನ್ಯ ಇರಬೇಕಂತೇಳಿ ಹೇಳ್ತಾರೆ. ಕೌಟಿಲ್ಯನ ಪ್ರಕಾರ ಸೈನ್ಯವು ಕ್ಷತ್ರಿಯರಿಂದ ಕೂಡಿರಬೇಕು. ಸೈನಿಕರ ನೇಮಕಾತಿಯು ವಂಶ ಪಾರಂಪರ್ಯ ಆಧಾರದ ಮೇಲೆ ಇರಬೇಕೆಂದು ಅವನು ನಂಬುತ್ತಾನೆ. ಆದಾಗ್ಯೂ ಅಗತ್ಯವಿದ್ದಲ್ಲಿ ಇತರ ವರ್ಣದ ಸಹ ಸೈನ್ಯಕ್ಕೆ ಸೇರಿಸಿಕೊಳ್ಳಬಹುದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ರಾಜನ ವಿಷಯಕ್ಕೆ ಬರೋದಾದರೆ ಕೌಟಿಲ್ಯನು ವರ್ಣದ ಬಗ್ಗೆ ಅಷ್ಟೊಂದು ಕಟ್ಟುನಿಟ್ಟಾಗಿಲ್ಲ. ಆದರೆ ರಾಜನು ಯಾವುದೇ ವರ್ಣದ ಆಗಿರಬಹುದು, ಆದರೆ ಕ್ಷತ್ರಿಯನಾಗಿದ್ದರೆ ಹೆಚ್ಚು ಸೂಕ್ತ ಅನ್ನುವಂಥ ಉಲ್ಲೇಖವನ್ನು ಇದೆ. ಬಲದ ವಿಧಗಳಂತೇಳಿ ಸೈನ್ಯದ ವಿಧಗಳು. ಅಟವಿ ಬಲ ಅಂತೇಳಿ ಅರಣ್ಯವಾಸಿಗಳ ಸೈನ್ಯ. ಮೂಲ ಬಲ ಅಂತೇಳಿ ವಂಶ ಪಾರಂಪರ್ಯ ಸೈನ್ಯ. ಅತ್ಯಂತ ನಂಬಿಕಸ್ಥ ಪಡೆ ಇದಾಗಿದೆ. ವೃತ್ರ ಬಲ ಅಂತೇಳಿ ಕೂಲಿ ಸೈನಿಕರು. ಮಿತ್ರ ಬಲ ಸ್ನೇಹಿತ ರಾಷ್ಟ್ರದ ಸೈನ್ಯ. ಅಮಿತ್ರ ಬಲ ಶತ್ರು ರಾಷ್ಟ್ರದಿಂದ ಬಂದವರು. ಶ್ರೇಣಿ ಬಲ ವೃತ್ತಿಪರ ಸಂಘಗಳ ಸೈನ್ಯ. ಮಿತ್ರ ಅಂತೇಳಿ ಸ್ನೇಹ ರಾಷ್ಟ್ರಗಳು ಅಥವಾ ಮಿತ್ರರು. ಇವರು ದೇಹದ ಕಿವಿಗಳಂತೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವ ನಂಬಿಕಸ್ಥ ಮಿತ್ರರು ಇರಬೇಕೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಿತ್ರ ಸ್ನೇಹಿತರು ಸಾಂಕೇತಿಕವಾಗಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ. ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ, ಶಾಶ್ವತ ಮಿತ್ರವಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಿತ್ರರು ರಾಜನ ಶಕ್ತಿಯಾಗಿ ಕೆಲಸವನ್ನು ಮಾಡ್ತಾರೆ. ಪ್ರತಿಯೊಬ್ಬರು ಬಲಿಷ್ಠರೊಂದಿಗೆ ಸ್ನೇಹ ಬೆಳೆಸಲು ಬಯಸ್ತಾರೆ. ಆದ್ದರಿಂದ ಒಂದು ದೇಶವು ತನ್ನ ಸ್ನೇಹಿತರನ್ನು ಶತ್ರುಗಳ ಪಾಳಕ್ಕೆ ಕಳೆದುಕೊಳ್ಳುತ್ತಿದ್ದರೆ ಅದು ಗಂಭೀರವಾದ ಆತಂಕದ ವಿಷಯವಾಗಿದೆ. ಮತ್ತೊಂದು ಕೌಟಿಲ್ಯನ ಪ್ರಮುಖ ವಿಚಾರ ಮಂಡಲ ಸಿದ್ಧಾಂತ. ಆ ಮಂಡಲ ಸಿದ್ಧಾಂತದ ಪ್ರಮುಖ ತತ್ವಗಳನ್ನು ನೋಡೋದಾದರೆ ನೆರೆಹೊರೆಯವನು ಸಹಜ ಶತ್ರು ಅನ್ನುವಂಥದ್ದು. ನಮ್ಮ ಅಥವಾ ನಿಮ್ಮ ಗಡಿಗೆ ಹೊಂದಿಕೊಂಡಿರುವ ದೇಶ ಸ್ವಾಭಾವಿಕವಾಗಿ ಶತ್ರುವಾಗಿರ್ತಾನೆ. ಎರಡನೇ ಪ್ರಮುಖ ತತ್ವ ನೆರೆಯವನು ಸಹಜ ಮಿತ್ರ. ಶತ್ರು ದೇಶದ ಆಚೆಗಿರುವನು ದೇಶವು ನಮ್ಮ ಶತ್ರುವಿನ ಶತ್ರು, ನಮಗೆ ಸಹಜವಾಗಿ ಮಿತ್ರನಾಗಿರ್ತಾನೆ. ದೂರ ಹೆಚ್ಚಾದಂತೆ ಶತ್ರುತ್ವ ಕಡಿಮೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಅಂತಾರಾಷ್ಟ್ರೀಯ ವಲಯದಲ್ಲಿ ಸ್ನೇಹವು ಹಿತಾಸಕ್ತಿ ಮತ್ತು ಅನುಕೂಲ ಆಧಾರದ ಮೇಲೆ ಇರುತ್ತದೆ ಅನ್ನುವಂಥದ್ದು. ಮತ್ತು ಮಂಡಲ ಸಿದ್ಧಾಂತದ ಪ್ರಕಾರ ಮತ್ತೊಂದು ತತ್ವ ನೋಡೋದಾದರೆ ಸಂಬಂಧಗಳನ್ನು ಲಘುವಾಗಿ ಪರಿಗಣಿಸಲಾಗದು. ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವಾಗಲೂ ಬದಲಾಗುತ್ತಿರುತ್ತವೆ. ಅವುಗಳನ್ನು ಎಂದೂ ಕೂಡ ಕಾಯಂ ಎಂದು ಭಾವಿಸಬಾರದು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಕೌಟಿಲ್ಯನ ಈ ಸಿದ್ಧಾಂತದಲ್ಲಿ, ಮಂಡಲ ಸಿದ್ಧಾಂತದಲ್ಲಿ ಮುಮ್ಮುಖ ದಿಕ್ಕಿನಲ್ಲಿ 6 ರಾಜರಿರ್ತಾರೆ. ವಿಜಿಗಿಸು ಅಥವಾ ರಾಜ ಅಂತೇಳಿ ಇವರು ಕೇಂದ್ರ ಬಂದು ಜಯಶಾಲಿಯಾಗಲು ಬಯಸುವಂಥ ರಾಜ್ಯ. ಹರಿ ಮುಮ್ಮುಖ ದಿಕ್ಕಿನಲ್ಲಿರುವಂಥ ನೇರ ಶತ್ರು. ಮಿತ್ರ ಶತ್ರುವಿನ ಆಚೆಗಿರುವ ರಾಜನ ಸ್ನೇಹಿತ. ಹರಿಮಿತ್ರ ರಾಜನ ಮಿತ್ರನ ಆಚೆಗಿರುವ ಶತ್ರುವಿನ ಸ್ನೇಹಿತ. ಮಿತ್ರ ರಾಜನ ಮಿತ್ರನ ಸ್ನೇಹಿತ. ಹರಿಮಿತ್ರ ಶತ್ರುವಿನ ಮಿತ್ರನ ಸ್ನೇಹಿತ. ಕೌಟಿಲ್ಯನ ಹಿಮ್ಮುಖ ದಿಕ್ಕಿನಲ್ಲಿರುವಂಥ 4 ರಾಜರು
ಪಾರ್ಶ್ವ ನಿಗ್ರಹ ಹಿಂಭಾಗದ ಶತ್ರು ರಾಜ್ಯನ ಅಥವಾ ವಿಜಯಗಿಷನ. ಅಕ್ರಂದ ಅಂತೇಳಿ ಹಿಂಭಾಗದ ಮಿತ್ರ ಮತ್ತು ಪಾರ್ಶ್ವ ನಿಗ್ರಹನ ಶತ್ರು. ಪಾರ್ಶ್ವ ನಿಗ್ರಹ ಸಾರ ಅಂದರೆ ಹಿಂಭಾಗದ ಶತ್ರುವಿನ ಮಿತ್ರ. ಅಕ್ರಂದ ಸಾರ ಅಂದರೆ ಹಿಂಭಾಗದ ಮಿತ್ರನ ಸ್ನೇಹಿತ. ಇತರ ಎರಡು ವಿಧದ ರಾಜರು ಉದಾಸೀನ ಅಂತೇಳಿ, ಇವರು ತಟಸ್ಥ ರಾಜ. ಯುದ್ಧದ ಸಮಯದಲ್ಲಿ ಎರಡೂ ದೇಶದ ತಟಸ್ಥ ನೀತಿಯನ್ನು ಒಪ್ಪಿಕೊಂಡರೆ ಆ ದೇಶವು ಯುದ್ಧದಲ್ಲಿರುವ ಎರಡೂ ದೇಶಗಳಿಗೆ ತನ್ನ ಭೂಪ್ರದೇಶಕ್ಕೆ ಸಮಾನ ಪ್ರವೇಶವನ್ನು ನೀಡುವಂಥ ಮನಸ್ಥಿತಿ ಇರುವಂಥ ರಾಜ ಉದಾಸೀನ. ಮಧ್ಯಮ, ಇದು ರಾಜ ಅಥವಾ ಹರಿ ಇಬ್ಬರಿಗಿಂತಲೂ ಪ್ರಬಲನಾದಂಥ ರಾಜ್ಯ ಮಧ್ಯಮನಾಗಿರ್ತಾನೆ. ಇವರ ನಡುವೆ ಸಮನ್ವಯ ಮಧ್ಯಸ್ಥಿಕೆ ವಹಿಸುವ ಸಾಮರ್ಥ್ಯ ಹೊಂದಿರುತ್ತಾನೆ. ಸಲಹೆ ಏನು ಹೇಳ್ತಾರೆ ಅಂದರೆ, ರಾಜಮಂಡಲ ಸಿದ್ಧಾಂತವು ಒಬ್ಬ ರಾಜನು ತನ್ನ ಸುತ್ತಮುತ್ತಲಿನ ರಾಜಕೀಯ ಸಂಬಂಧಗಳನ್ನು ಹೇಗೆ ಸಮತೋಲನದಲ್ಲಿ ಬ್ಯಾಲೆನ್ಸ್ ಮಾಡಬೇಕನ್ನುವಂಥ ವಿವರಣೆಯನ್ನು ಈ ಮಂಡಲ ಸಿದ್ಧಾಂತದಲ್ಲಿ ನೋಡ್ಬೋದು. ಈ ಮಂಡಲ ಸಿದ್ಧಾಂತದಲ್ಲಿ ಒಟ್ಟು ರಾಜರು ಎಷ್ಟು ಅಂತಂದರೆ 12 ರಾಜರು, ಅಂದರೆ 4 ವೃತ್ತಗಳನ್ನು ಮಾಡಿ ಒಂದು ವೃತ್ತದಲ್ಲಿ 3 ರಾಜರು ಅಂದರೆ 12 ರಾಜರು. ಸಾರ್ವಭೌಮತ್ವದ ಅಂಶಗಳಂದರೆ ಈ 12 ರಾಜರು 5 ಅಂಶಗಳು ಅಮತ್ಯ, ಕೋಶ, ಜನಪದ, ದುರ್ಗ ಮತ್ತು ದಂಡ ಅಂದರೆ 60 ಅಂಶಗಳನ್ನು ಒಳಗೊಂಡಿದೆ. ಒಟ್ಟು ರಾಜ್ಯದ ಘಟಕಗಳು 12 ರಾಜರು, 60 ಘಟಕಗಳು, ಒಟ್ಟು 72 ಘಟಕಗಳನ್ನು ಈ ಮಂಡಲ ಸಿದ್ಧಾಂತದಲ್ಲಿ ನಾವು ನೋಡಬಹುದು. ಕೌಟಿಲ್ಯನ ಮಂಡಲ ಸಿದ್ಧಾಂತದ ಸಂಯೋಜನೆ ಮತ್ತು ಘಟಕಗಳಂತೇಳಿ ಇಲ್ಲಿ ಸಪ್ತಾಂಗ ಸಿದ್ಧಾಂತದ ಆ 7 ಅಂಶಗಳಲ್ಲಿ ಪ್ರಮುಖವಾಗಿ 5 ಅಂಶಗಳನ್ನು ಇಲ್ಲಿ ಗುರುತಿಸಲಾಗಿದೆ. ಅಮತ್ಯ, ಜನಪದ, ದುರ್ಗ, ಕೋಶ, ದಂಡ ಇವು ಪ್ರಮುಖ ಅಂಶಗಳಾಗಿದೆ. ತದನಂತರದಲ್ಲಿ 4 ಪ್ರಮುಖ ವೃತ್ತಗಳು ಮಂಡಲ ಸಿದ್ಧಾಂತದಲ್ಲಿ. ಮೊದಲನೇ ವೃತ್ತದಲ್ಲಿ ವಿಜಯಗಿಷು, ಅವನ ಮಿತ್ರನ ಮಿತ್ರರು, ಅಂದರೆ ಒಂದು ವೃತ್ತದಲ್ಲಿ 3 ಜನ ರಾಜರುಗಳಿರ್ತಾರೆ. ಎರಡನೇ ವೃತ್ತದಲ್ಲಿ ಹರಿ ವೃತ್ತ ಅಂತೇಳಿ ಕರಿತೀವಿ. ಹರಿ, ಅವನ ಮಿತ್ರ ಮತ್ತು ಅವನ ಮಿತ್ರನ ಮಿತ್ರರು ಇರ್ತಾರೆ. ಮೂರನೇ ವೃತ್ತದಲ್ಲಿ 3 ಜನ ರಾಜರಂದರೆ ಮಧ್ಯಮ ರಾಜ, ಅವನ ಮಿತ್ರನ ಮಿತ್ರ ಇರ್ತಾರೆ. ವೃತ್ತ 4 ಉದಾಸೀನ ವೃತ್ತ ಅಂತೇಳಿ, ಉದಾಸೀನ ರಾಜ, ಅವನ ಮಿತ್ರನ ಮಿತ್ರ ಇರ್ತಾರೆ. ಇದು ಪ್ರಮುಖವಾದ ಮತ್ತೊಂದು ಸಿದ್ಧಾಂತ ಅಂದರೆ ಷಡ್ಗುಣ ನೀತಿ. 6 ನೀತಿಗಳು. ಪರಿಸ್ಥಿತಿಗೆ ಅನುಗುಣವಾಗಿ ರಾಜನು ಈ ಕೆಳಕಂಡ ಆಯ್ಕೆಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು. ಸಂಧಿ, ವಿಗ್ರಹ, ಆಸನ, ಯಾನ, ಸಂಶ್ರಯ, ದೈದ್ವಿ ಭಾವ ಅಂತೇಳಿ. ಮೊದಲನೇದು ಸಂಧಿ. ಇದು ಶತ್ರು ಬಲಶಾಲಿ ಆಗಿದ್ದಾಗ ಒಪ್ಪಂದ ಮಾಡಿಕೊಳ್ಳುವಂಥದ್ದು. ಈ ಶಾಂತಿಯ ಅವಧಿಯನ್ನು ತನ್ನ ಸೈನ್ಯ ಮತ್ತು ಸಂಪನ್ಮೂಲಗಳನ್ನು ಬಳಸಬೇಕು. ಇದು ಸಂಧಿ. ಷಡ್ಗುಣ ಸಿದ್ಧಾಂತದಲ್ಲಿ ಮೊದಲನೇದು ಅಂದರೆ ಶತ್ರು ಬಲಶಾಲಿ ಆದಂಥ ಸಂದರ್ಭದಲ್ಲಿ ಇದನ್ನು ಬಳಸಿಕೊಳ್ಬೇಕು. ವಿಗ್ರಹ ಅಂತಂದರೆ ಇದು ನಾವು ಬಲಶಾಲಿ ಆದಂಥ ಸಂದರ್ಭದಲ್ಲಿ ಸಂಧಿಯನ್ನು ಮುರಿದು ಯುದ್ಧಕ್ಕೆ ಹೋಗುವುದು, ಅಂದರೆ ಶತ್ರುವಿನ ಸೈನ್ಯವನ್ನು ಸೋಲಿಸಬೇಕೇ ಹೊರತು ಆ ರಾಜ್ಯನ ಮೂಲ ಸೌಕರ್ಯ ಅಥವಾ ಪ್ರಕೃತಿಗಳನ್ನು ನಾಶ ಮಾಡಬಾರದು ಅನ್ನುವಂಥ ಕೌಟಿಲ್ಯನ ಅಭಿಪ್ರಾಯವಾಗಿದೆ. ಆಸನ ಅಂತೇಳಿ ಅಂದರೆ ಶತ್ರುವಿನ ಬಳಿ ಸೈನ್ಯ ಬೀಡುವುದು ಅಥವಾ ತಟಸ್ಥವಾಗಿ ಉಳಿದು ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಮಯವನ್ನು ಬಳಸಿಕೊಳ್ಳುವುದು. ಶತ್ರು ಮತ್ತು ತನ್ನ ಶಕ್ತಿ ಸಮಾನ ಆಗಿದ್ದಾಗ ಕಾದು ನೋಡುವ ತಂತ್ರವನ್ನು ಅನುಸರಿಸುವುದನ್ನು ಆಸನ ಅಂತೇಳಿ ಕರಿತೀವಿ ನಾವು. ಯಾನ ಅಂತಂದರೆ ಶತ್ರು ದುರ್ಬಲ ಆದಂಥ ಸಂದರ್ಭದಲ್ಲಿ, ಆಂತರಿಕ ಬಿಕ್ಕಟ್ಟು ಉಂಟಾದಂಥ ಸಂದರ್ಭದಲ್ಲಿ ತನ್ನ ಸೈನ್ಯದೊಂದಿಗೆ ರಾಜನು ಮುನ್ನುಗ್ಗುವುದನ್ನು ನಾವು ಯಾನ ಅಂತೇಳಿ ಕರಿತೀವಿ. ಯುದ್ಧ ಇಲ್ಲದೆಯೇ ಶತ್ರು ಶರಣಾಗುವಂತೆ ಒತ್ತಡ ಇರುವಂಥ ಗುರಿ ಇದಾಗಿದೆ ಯಾನ ಅನ್ನುವಂಥದ್ದು. ಸಂಶ್ರಯ ಅಂತಂದರೆ ಒಂದು ರೀತಿಯ ಉದ್ದೇಶ ಹೊಂದಿರುವ ಜೊತೆ ಕೈ ಜೋಡಿಸುವುದು. ತನ್ನ ಶಕ್ತಿ ಶತ್ರುವನ್ನು ಎದುರಿಸಲು ಸಾಧ್ಯವಿಲ್ಲದಿದ್ದಾಗ ಮತ್ತೊಬ್ಬ ಬಲಿಷ್ಠ ರಾಜ ಅಥವಾ ಇತರ ರಾಜ್ಯಗಳ ಮೈತ್ರಿ ಮಾಡಿಕೊಳ್ಳುವುದು. ಇದು ಒಂದು ರಕ್ಷಣಾತ್ಮಕ ತಂತ್ರವಾಗಿದೆ. ಕೊನೆಯದು ದೈದ್ವಿ ಭಾವ ಅಂತೇಳಿ, ಒಬ್ಬನ ಜೊತೆ ಸ್ನೇಹ, ಮತ್ತೊಬ್ಬನ ಜೊತೆ ಶತ್ರುತ್ವ. ಯಾಕೆ ಅಂತಂದರೆ ಒಂದೇ ಸಮಯದಲ್ಲಿ 2 ಕಡೆ ಯುದ್ಧಕ್ಕೆ ಹೋಗುವುದು ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ಸಂಕೀರ್ಣ ನೀತಿಯನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು. ಅಂದರೆ ಈ 6 ಷಡ್ಗುಣ ಸಿದ್ಧಾಂತವನ್ನು ರಾಜನಾದಂಥವನಿಗೆ ಅದರ ಬಗ್ಗೆ ಜ್ಞಾನ ಇದ್ದು ಒಂದನ್ನು ಅನುಸರಿಸೋದರ ಮೂಲಕ ರಾಜ್ಯವನ್ನು ರಕ್ಷಣೆ ಮಾಡಬೇಕಂತೇಳಿ. 4 ಉಪಾಯಗಳು. ಯಾವುದೇ ಗುರಿಯನ್ನು ತಲುಪೋದಕ್ಕೆ ರಾಜ್ಯನು 4 ಮಾರ್ಗಗಳನ್ನು ಬಳಸಬೇಕಂತ ಹೇಳ್ತಾನೆ. ಸಾಮ ಅನ್ನುವಂಥದ್ದು ಶಾಂತಿ ಅಥವಾ ಒಪ್ಪಂದದ ಮೂಲಕ ಕೆಲಸವನ್ನು ಮಾಡಿಕೊಳ್ಬೇಕು. ದಾನ ಅಂತೇಳಿ ಆರ್ಥಿಕ ರಾಜತಾಂತ್ರಿಕತೆ ಅಥವಾ ಹಣ ಉಡುಗೊರೆ ನೀಡುವುದ್ರ ಮೂಲಕ. ದಂಡ ಅಂತೇಳಿ ಬಲ ಮತ್ತು ಸೈನ್ಯವನ್ನು ಬಳಸಿ ಶಿಕ್ಷಿಸುವುದು. ಭೇದ ಅಂತೇಳಿ ವಿಭಜನೆ ಮಾಡುವುದು ಅಥವಾ ಒಡಕನ್ನು ಮೂಡಿಸುವುದರ ಮೂಲಕ ದುರ್ಬಲಗೊಳಿಸಿ ಎದುರಾಳಿ ರಾಜನನ್ನು ಸೋಲಿಸುವುದಕ್ಕೆ ಪ್ರಯತ್ನ ಪಡಬೇಕನ್ನುವಂಥದ್ದು. ರಾಜನ ಗುಣಗಳು. ಒಂದು ಅಭಿಗಾಮಿಕ ಗುಣ ಅಂತೇಳಿ, ಆಕರ್ಷಕ ಗುಣ ಅಂತೇಳಿ ಕರಿತೀವಿ. ಪ್ರೀತಿಸುವಂತೆ ಗೌರವಿಸುವಂತ ಮಾಡುವ ಗುಣ ಇದಾಗಿದೆ. ಪ್ರಜ್ಞಾ ಗುಣ ಅಂತೇಳಿ ಬೌದ್ಧಿಕ ಶಕ್ತಿ. ರಾಜನು ಈ ಕೆಳಗಿನ 4 ವಿದ್ಯೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿರಬೇಕು. ಅನ್ವೇಕ್ಷಿಕೆ ಅಂದರೆ ತರ್ಕಶಾಸ್ತ್ರ ಮತ್ತು ತತ್ವಜ್ಞಾನದ ಜ್ಞಾನ.
ತ್ರೈ ಅಂತಂದರೆ ವೇದಗಳ ಜ್ಞಾನ ಅಥವಾ ಧರ್ಮ ಅರಿವು. ವಾರ್ತ ಅಂತಂದರೆ ಕೃಷಿ, ಪಶುಪಾಲನೆ, ವಾಣಿಜ್ಯದಂಥ ಆರ್ಥಿಕ ಜ್ಞಾನ ರಾಜ್ಯನು ಹೊಂದಿರಬೇಕು. ದಂಡ ನೀತಿ ಅಂದರೆ ರಾಜ್ಯಶಾಸ್ತ್ರ ಮತ್ತು ಆಡಳಿತದ ಜ್ಞಾನವನ್ನು ಹೊಂದಿರಬೇಕು. ಉತ್ಸಾಹ ಗುಣವನ್ನು ಹೊಂದಿರಬೇಕು. ರಾಜ್ಯನು ಚಟುವಟಿಕೆಯಿಂದ ಇರಬೇಕು. ಶೀಘ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಧೈರ್ಯವನ್ನು ಹೊಂದಿರಬೇಕು. ಯುದ್ಧದ ವಿಧಗಳಂತೇಳಿ ಕೌಟಿಲ್ಯನೇ ವಿಂಗಡಣೆ ಮಾಡ್ತಾನೆ. ಪ್ರಕಾಶ ಯುದ್ಧ ಅಂತೇಳಿ ಇದು ನೇರ ಮುಖಾಮುಖಿ ಯುದ್ಧ ಇದಾಗಿದೆ. ಒಂದು ನಿಗದಿತ ಸ್ಥಳದಲ್ಲಿ ಸಂಪ್ರದಾಯಬದ್ಧ ಯುದ್ಧ ಪ್ರಕಾಶ ಯುದ್ಧವಾಗಿದೆ. ಕೂಟ ಯುದ್ಧ ಅಂತೇಳಿ ಇದು ಗೆರಿಲ್ಲಾ ಯುದ್ಧ ಅಂತೇಳಿ ಕರಿತೀವಿ. ಶತ್ರುವನ್ನು ವಂಚನೆಯಿಂದ ಗೆಲ್ಲುವಂಥ ವಿಶಿಷ್ಟವಾದಂಥ ಯುದ್ಧ ಕೂಟವಿದ್ದ. ತುಷ್ಣಿಂ ಯುದ್ಧ ಅಂತೇಳಿ ಇದು ಗುಪ್ತ ಯುದ್ಧ, ಪ್ರಚ್ಛನ್ನ ಯುದ್ಧ ಅಂತೇಳಿ ಕರಿತೀವಿ. ಶತ್ರು ರಾಷ್ಟ್ರದೊಳಗೆ ಗೊಂದಲ ಮೂಡಿಸಿ ಅಧಿಕಾರಿಗಳಿಗೆ ಲಂಚ ಅಥವಾ ಗುಪ್ತಚಾರವನ್ನು ಬಳಸಿ ಮಾಡುವಂಥ ವಿಧಾನ ತುಷ್ಣಿಂ ಯುದ್ಧವಾಗಿದೆ. 3 ರೀತಿಯ ವಿಜಯಗಳ ಬಗ್ಗೆ ಕೌಟಿಲ್ಯನು ಉಲ್ಲೇಖಿಸಿದ್ದಾನೆ. ಅದು ಧರ್ಮ ವಿಜಯ ಅಂತೇಳಿ ಧರ್ಮಬದ್ಧ ಅಥವಾ ನ್ಯಾಯಯುತ ಮಾರ್ಗದ ಮೂಲಕ ವಿಜಯ ಸಾಧಿಸುವುದು. ಇಲ್ಲಿ ಸೋತ ರಾಜನ ಸಾರ್ವಭೌಮ ಒಪ್ಪಿಕೊಂಡ್ರೆ ಸಾಕು ಅಂತೇಳಿ. ಎರಡನೇದು ಲೋಭ ವಿಜಯ ಅಂತೇಳಿ ಇದು ಲಾಭದ ಮೇಲೆ ಕಣ್ಣಿಟ್ಟು ವಿಜಯ ಸಾಧಿಸುವುದು. ಶತ್ರು ಸೈನ್ಯಕ್ಕೆ ರಾಜ್ಯಕ್ಕೆ ಆರ್ಥಿಕ ಆಮಿಷಗಳನ್ನು ಒಡ್ಡುವ ಮೂಲಕ ಭೂಮಿ ಅಥವಾ ಹಣವನ್ನು ಪಡೆಯುವ ಉದ್ದೇಶದಿಂದ ಮಾಡುವಂಥ ವಿಜಯ ಲೋಭ ವಿಜಯ. ಮೂರನೇದು ಅಸುರ ವಿಜಯ ಅಂತೇಳಿ ಅಧರ್ಮ ಮತ್ತು ಅನ್ಯಾಯದ ಮಾರ್ಗಗಳ ಮೂಲಕ ಸಾಧಿಸಿದ ವಿಜಯವನ್ನು ಅಸುರ ವಿಜಯ ಅಂತೇಳಿ ಇವರು ಕರೀತಾರೆ. ಕೌಟಿಲ್ಯನ ಪ್ರಕಾರ ರಾಜನು ಮೊದಲು ಶಾಂತಿಯುತ ಮಾರ್ಗವನ್ನು ಬಳಸಬೇಕು. ಸಮಾಧಾನ ಮಾಡಿದ ನಂತರ ವಿಫಲವಾದರೆ ಯುದ್ಧಕ್ಕೆ ಕೊನೆಯ ಅಸ್ತ್ರವಾಗಿ ಬಳಸಬೇಕನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದು ಪ್ರಸ್ತುತ ಜಗತ್ತಿಗೂ ಕೂಡ ಇದು ವಾಸ್ತವಕ್ಕೆ ಬರುವಂಥ ವಿಚಾರ. ರಾಜ್ಯದ ಶಕ್ತಿ ಬಗ್ಗೆ 3 ಟೈಪ್ಸ್ ಆಫ್ ಪವರ್ ಬಗ್ಗೆ ಮಾತಾಡ್ತಾರೆ. ಇದು ಮಂತ್ರಶಕ್ತಿ ಅಂತೇಳಿ ಉತ್ತಮ ಆಲೋಚನೆ ಮತ್ತು ಮಂತ್ರಿಗಳ ಸಲಹೆ ಪಡೆಯುವಂಥದ್ದು. ಪ್ರಭು ಶಕ್ತಿ ಅಂತೇಳಿ ಸಮೃದ್ಧವಾದ ಖಜಾನೆ ಮತ್ತು ಬಲಿಷ್ಠವಾದಂಥ ಸೈನ್ಯ. ಉತ್ಸಾಹ ಶಕ್ತಿ ರಾಜನ ಪರಾಕ್ರಮ ಮತ್ತು ಸೈನಿಕರ ಧೈರ್ಯ. ರಾಯಭಾರಿಗಳ ವರ್ಗೀಕರಣ ಅಂತೇಳಿ ಮಾಡ್ತಾರೆ. 3 ರೀತಿಯ. ನಿಷ್ಕೃಷ್ಟಾರ್ಥ ಅಂತೇಳಿ ಇವರು ಅತ್ಯುನ್ನತ ದರ್ಜೆಯ ರಾಯಭಾರಿಗಳು. ಇವರು ತನ್ನ ರಾಜ್ಯನ ಪರವಾಗಿ ಸ್ವತಂತ್ರವಾಗಿ ಮಾತುಕತೆ ನಡೆಸುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಹೊಂದಿರ್ತಾರೆ. ಪರಿಮಿತಾರ್ಥ ಅಂತೇಳಿ ಇವರಿಗೆ ಸೀಮಿತ ಅಧಿಕಾರವಿರುತ್ತದೆ. ರಾಜನು ನೀಡಿದ ನಿರ್ದಿಷ್ಟ ಸೂಚನೆಗಳ ವ್ಯಾಪ್ತಿಯಲ್ಲೇ ಕಾರ್ಯನಿರ್ವಹಿಸಬೇಕು. ಶಾಸನಾಹಾರ ಅಂತೇಳಿ ಇವರು ಕೇವಲ ಸಂದೇಶಗಳ ವಾಹಕರಾಗಿ ರಾಜನ ಸಂದೇಶವನ್ನು ತಲುಪಿಸುವ, ಅದಕ್ಕೆ ಉತ್ತರ ನೀಡುವ ಮಾತ್ರಕ್ಕೆ ಇವರನ್ನು ನೇಮಕ ಮಾಡಿಕೊಳ್ತಾರೆ. 3 ರೀತಿಯ ರಾಯಭಾರಿಗಳನ್ನು ಕೌಟಿಲ್ಯನ ಉಲ್ಲೇಖದಲ್ಲಿ ನೋಡಬಹುದು ನಾವು. ಗೂಢಚಾರಿಗಳ ವರ್ಗೀಕರಣ ಅಂತೇಳಿ ಸಂಸ್ಥಾ ಅಂತೇಳಿ ಸ್ಥಿರ ಗೂಢಚಾರಿಗಳು ಒಂದೇ ಕಡೆಯಲ್ಲಿ ನೆಲೆ ನಿಂತು ಮಾಹಿತಿಯನ್ನು ಸಂಗ್ರಹಿಸುವಂಥ, ಅದು ವೇಷದಲ್ಲಿ ಇರುವಂಥವ್ರು. ಕಪಾಟಿಕ ವಿದ್ಯಾರ್ಥಿಯ ವೇಷದಲ್ಲಿ ಇರುವಂಥವರು. ಉದಸ್ಥಿತ ಅಂತಂದರೆ ಸನ್ಯಾಸಿ ವೇಷಗಳಲ್ಲಿ ಗೂಢಾಚಾರವನ್ನು ಮಾಡುವಂಥದ್ದು. ಗೃಹಪತಿಕ ಅಂತಾರೆ ರೈತರ ವೇಷದಲ್ಲಿ. ವೈದೇಹಿಕ ಅಂತಾರಂದರೆ ವರ್ತಕರು ಮತ್ತು ವ್ಯಾಪಾರಿಗಳ ವೇಷದಲ್ಲಿ ಇದ್ದುಕೊಂಡು ಗೂಢಾಚಾರಿಗಳನ್ನು ಅಧ್ಯಯನ ಮಾಡುವಂಥದ್ದು. ತಾಪಸ್ ಅಂದರೆ ತಪಸ್ವಿಗಳ ವೇಷದಲ್ಲಿ ದೇಶದ ಅಥವಾ ರಾಜ್ಯಕ್ಕೆ ಗೂಢಾಚಾರಿಯನ್ನು ಮಾಡಿ ರಕ್ಷಣೆ ಮಾಡುವಂಥ ಗುಂಪಿದು. ಇನ್ನೊಂದು ಸಂಚಾರ ಅಂತೇಳಿ ಸಂಚಾರಿ ಒಂದೆಡೆಯಿಂದ ಮತ್ತೊಂದು ಕಡೆ ಸಂಚರಿಸುತ್ತಾ ಗೂಢಚಾರಿ ವ್ಯವಸ್ಥೆಯನ್ನು ಮಾಡುವಂಥದ್ದು. ಸತ್ರಿನ್ ಅಂತೇಳಿ ಅನಾಥನಂತೆ ಕಾಣುವ ವ್ಯಕ್ತಿಯನ್ನು ನೇಮಕ ಮಾಡಿ ಅವರಿಗೆ ತರಬೇತಿ ನೀಡಿ ಗೌಪ್ಯ ಅಧಿಕಾರಿಯನ್ನಾಗಿ ನೇಮಿಸುವಂಥದ್ದು. ತೀಕ್ಷ್ಣ ಅಂತಂದರೆ ಶತ್ರುಗಳನ್ನು ಹತ್ಯೆ ಮಾಡುವ ಕ್ರೂರ ಸ್ವಭಾವದವರು ತೀಕ್ಷ್ಣ ಅಂತೇಳಿ ಕರಿತೀವಿ. ರಸದ ಅಂತಂದರೆ ವಿಷಯ ಪ್ರಯೋಗ ಮಾಡೋದ್ರ ಮೂಲಕ ವೈರಿಗಳನ್ನು ಕೊಲ್ಲುವಂಥ ವ್ಯಕ್ತಿ. ಭಿಕ್ಷುಕಿ ಅಂತಂದರೆ ಸನ್ಯಾಸಿನಿಯ ವೇಷದಲ್ಲಿ ಮಹಿಳಾ ಗೂಢಚಾರಿಯಾಗಿ ಕೆಲಸ ಮಾಡುವಂಥವರು. ಆಡಳಿತಾತ್ಮಕ ಹುದ್ದೆಗಳು ಅವುಗಳ ಜವಾಬ್ದಾರಿ ಅಂತೇಳಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಈಗಾಗಲೇ ಬಂದಿವೆ. ಹಾಗಾಗಿ ಹುದ್ದೆಗಳು ಅವರ ಜವಾಬ್ದಾರಿಗಳನ್ನು ನಾವು ನೆನಪಿಟ್ಕೊಳ್ಳಬೇಕು. ದಾವಾರಿಕ ಅಂತೇಳಿ ಅರಮನೆಯ ಮತ್ತು ಅದರ ಸುತ್ತಮುತ್ತಲಿನ ವ್ಯವಸ್ಥೆಯ ಮುಖ್ಯಸ್ಥ ದಾವರಿಕ ಅಂತೇಳಿ ಕರಿತೀವಿ. ವಂಶಿಕ ಅಂತೇಳಿ ರಾಜನ ವೈಯಕ್ತಿಕ ರಕ್ಷಣೆ ಮತ್ತು ಅಂತಃಪುರದ ಉಸ್ತುವಾರಿ ವಹಿಸುವನು. ಸಮರ್ಥರು ಅಂತೇಳಿ ತೆರಿಗೆ ಮತ್ತು ಆದಾಯವನ್ನು ಸಂಗ್ರಹಿಸುವ ಮುಖ್ಯ ಅಧಿಕಾರಿ. ಆಧುನಿಕ ಕಾಲದಲ್ಲಿ ಹಣಕಾಸು ಸಚಿವರಿಗೆ ಇವರನ್ನ ಹೋಲಿಸಬಹುದು. ಸ್ಥಾನಿಕ ಅಂತೇಳಿ 800 ಹಳ್ಳಿಗಳಿಗೆ ಗುಂಪಿಗೆ ಒಬ್ಬ ಅಧಿಕಾರಿ. ಗೋಪ ಅಂತೇಳಿ 5 ರಿಂದ 10 ಹಳ್ಳಿಗಳಿಗೆ ಲೆಕ್ಕಪತ್ರ ಜನಗಣತಿಯನ್ನು ನೋಡಿಕೊಳ್ಳುವನು. ನಾಗರಿಕ ಅಂತೇಳಿ ನಗರದ ಆಡಳಿತ ಮತ್ತು ಶಾಂತಿ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥ ಮುಖ್ಯಸ್ಥ. ಸನ್ನಿಧಾತೃ ಅಂತೇಳಿ ರಾಜ್ಯದ ಖಜಾನೆ ಮತ್ತು ಉಗ್ರಾಣಗಳ ರಕ್ಷಣೆ ಉಸ್ತುವಾರಿ ನೋಡಿಕೊಳ್ಳುವ ಮುಖ್ಯ ಅಧಿಕಾರಿ. ಯುಕ್ತ ಅಂದರೆ ಇಲಾಖೆಯ ಮುಖ್ಯಸ್ಥನಿಗೆ ಕರಿತೇವೆ. ತತ್ಪುರಕ್ಷ ಅಂದರೆ ಪರಿಚಾರಕರು. ಪಣ್ಯಾಧ್ಯಕ್ಷ ಅಂತಂದರೆ ವ್ಯಾಪಾರ ವಾಣಿಜ್ಯದ ಮೇಲ್ವಿಚಾರಕ. ಸರಕುಗಳ ಬೆಲೆ ನಿರ್ಧಾರ ಮತ್ತು ಮಾರಾಟ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥ ವ್ಯಕ್ತಿ.
ಕೋಷ್ಟಾಗಾರ ಅಂತೇಳಿ ಉಗ್ರಾಣ ಮತ್ತು ಧಾನ್ಯದ ಸಂಗ್ರಹಾಲಯ ಉಸ್ತುವಾರಿ ನೋಡಿಕೊಳ್ಳುವಂಥ ವ್ಯಕ್ತಿ. ಬಂಧನಾಗಾರ ಅಂತಂದರೆ ಕಾರಾಗೃಹ ಅಥವಾ ಜೈಲುಗಳ ಉಸ್ತುವಾರಿ ನೋಡಿಕೊಳ್ಳುವಂಥ ಅಧಿಕಾರಿ. ಆಯುಧಗಾರ ಅಂತಂದರೆ ಶಸ್ತ್ರಾಸ್ತ್ರಗಳ ತಯಾರಿಕೆ ಅವುಗಳ ರಕ್ಷಣೆ ಜವಾಬ್ದಾರಿ ಹೊಂದಿರುವಂಥ ವ್ಯಕ್ತಿ. ಅಕ್ಷಪಟಲ ಅಂದರೆ ರಾಜ್ಯದ ಲೆಕ್ಕಪತ್ರಗಳನ್ನು ನಿರ್ವಹಿಸುವ ಮತ್ತು ದಾಖಲೆಗಳನ್ನು ಇಡುವ ಕಚೇರಿಗೆ ಅಕ್ಷಪಟಲ ಅಂತೇಳಿ ಕರಿತೀವಿ. ಅಂತಪಾಲ ಅಂದರೆ ರಾಜ್ಯದ ಗಡಿಭಾಗಗಳನ್ನು ರಕ್ಷಣೆ ಮಾಡುವ ಅಧಿಕಾರಿ. ಕೌಟಿಲ್ಯ ಮತ್ತು ಅವನ ವಾಸ್ತವವಾದದ ಬಗ್ಗೆ ಹಲವಾರು ಅಭಿಪ್ರಾಯ ವ್ಯಕ್ತಪಡಿಸಿರುವುದನ್ನು ನೋಡಬಹುದು. ಯುರೋಪಿನ ಮೆಕೆವೆಲಿ ಅಥವಾ ಮಾರ್ಗೆಂತೋ ಅವರಿಗಿಂತ ಶತಮಾನಗಳ ಹಿಂದೆಯೇ ಕೌಟಿಲ್ಯ ವಾಸ್ತವವಾದಿ ಚಿಂತನೆಗಳನ್ನು ಮಂಡಿಸಿರುವುದನ್ನು ಕಾಣಬಹುದು. ಹಾಗಾಗಿ ರೋಜರ್ ಬೋಚೆನ್ ಅವರು ತಮ್ಮ ಕೃತಿಯಲ್ಲಿ ಕೌಟಿಲ್ಯನನ್ನು ವಿಶ್ವದ ಮೊದಲ ಶ್ರೇಷ್ಠ ಮತ್ತು ಪಟ್ಟು ಬಿಡದ ರಾಜಕೀಯ ವಾಸ್ತವವಾದಿ ಎಂದು ಕರೆದಿದ್ದಾರೆ. ಮ್ಯಾಕ್ಸ್ ವೆಬರ್ ಕೌಟಿಲ್ಯನ ಅರ್ಥಶಾಸ್ತ್ರವು ಜೀವನದ ಕಠಿಣ ವಾಸ್ತವಗಳನ್ನು ಯಾವುದೇ ಸಿದ್ಧಾಂತಗಳ ಮುಲಾಜಿಲ್ಲದೆ ನೇರವಾಗಿ ನೋಡುವ ಸಾಮರ್ಥ್ಯ ಹೊಂದಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೆನ್ರಿ ಕಿಸಿಂಜರ್ ಅಂತೇಳಿ ಕೌಟಿಲ್ಯನನ್ನು ಮೆಕ್ಯಾವಲ್ಲಿ ಮತ್ತು ಕ್ಲಾಸ್ ವಿಟ್ಜರ್ ಮಿಶ್ರಣ ಎಂದು ಗುರುತಿಸಿದ್ದಾರೆ. ಕ್ಲಾಸ್ ವಿಟ್ಜನ್ ಅವರು ಯುದ್ಧವು ರಾಜಕೀಯದ ಮುಂದುವರಿಕೆ ಎಂದರೆ ಕೌಟಿಲ್ಯನು ರಾಜ್ಯತಾಂತ್ರಿಕತೆಯ ಯುದ್ಧದ ಒಂದು ಸೂಕ್ಷ್ಮ ರೂಪ ಎಂದು ವಾದಿಸಿದ್ದಾರೆ. ಕೌಟಿಲ್ಯನ ಪ್ರಮುಖ ಅಭಿಪ್ರಾಯಗಳನ್ನು ನೋಡೋದಾದರೆ ಶತ್ರುವಿನ ಶತ್ರು ಮಿತ್ರ ಅನ್ನುವಂಥದ್ದು. ಯುವರ್ ನೈಬರ್ಸ್ ಈಸ್ ಯುವರ್ ನ್ಯಾಚುರಲ್ ಎನಿಮಿ ಆ್ಯಂಡ್ ಯುವರ್ ನೈಬರ್ಸ್ ಈಸ್ ನ್ಯಾಚುರಲ್ ಫ್ರೆಂಡ್ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದು ವಿಶೇಷವಾಗಿ ಅರ್ಥಶಾಸ್ತ್ರದ ಕೃತಿಯಲ್ಲಿ ಪ್ರಜೆಗಳ ಸುಖದಲ್ಲಿ ರಾಜನ ಸುಖವಿದೆ, ಪ್ರಜೆಗಳ ಹಿತದಲ್ಲಿ ರಾಜನ ಹಿತವಿದೆ. ಇನ್ ದ ಹ್ಯಾಪಿನೆಸ್ ಆಫ್ ದ ಸಬ್ಜೆಕ್ಟ್ ಲೈಸ್ ದ ಕಿಂಗ್ ಹ್ಯಾಪಿನೆಸ್, ಇನ್ ದೇರ್ ವೆಲ್ಫೇರ್ ಈಸ್ ವೆಲ್ಫೇರ್. ನೀರಿನಲ್ಲಿ ಈಜುವ ಮೀನು ಯಾವಾಗ ನೀರು ಕುಡಿಯುತ್ತದೆ ಎಂದು ತಿಳಿಯುವುದು ಅಸಾಧ್ಯವಾದಂತೆಯೇ ಸರಕಾರಿ ನೌಕರನು ಯಾವಾಗ ಹಣ ಕದಿಯುತ್ತಾನೆ ಎಂದು ಪತ್ತೆ ಹಚ್ಚುವುದು ಕೂಡ ಅಸಾಧ್ಯ ಅನ್ನುವಂಥ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ನೀಡಿದ್ದಾರೆ. ಜಸ್ಟ್ ಆ್ಯಸ್ ಇಟ್ ಈಸ್ ಇಂಪಾಸಿಬಲ್ ಟು ನೋ ವೆನ್ ಸ್ವಿಮ್ಮಿಂಗ್ ಫಿಶ್ ಈಸ್ ಡ್ರಿಂಕಿಂಗ್ ವಾಟರ್, ಸೊ ಇಟ್ ಈಸ್ ಪಾಸಿಬಲ್ ಟು ಫೈಂಡ್ ಔಟ್ ವೆನ್ ಗೌರ್ಮೆಂಟ್ ಸರ್ವೆಂಟ್ ಹ್ಯಾಸ್ ಸ್ಟೀಲಿಂಗ್ ಮನಿ ಅನ್ನುವಂಥದ್ದು. ಬಿಲ್ಲುಗಾರನು ಹೊಡೆದ ಬಾಣ ಒಬ್ಬ ವ್ಯಕ್ತಿಯನ್ನು ಕೊಲ್ಲಬಹುದು ಅಥವಾ ಕೊಲ್ಲದಿರಬಹುದು, ಆದರೆ ಜ್ಞಾನಿ ರೂಪಿಸಿದಂಥ ತಂತ್ರ ಗರ್ಭದಲ್ಲಿರುವ ಶಿಶುವನ್ನು ಕೊಲ್ಲಬಹುದು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ದ ಹ್ಯಾರೋ ಶಾಟ್ ಬೈ ದ ಆರ್ಚರ್ ಮೇ ಆರ್ ಮೇ ನಾಟ್ ಕಿಲ್ ಎ ಸಿಂಗಲ್ ಪರ್ಸನ್, ಬಟ್ ಸ್ಟ್ರಾಟಜಿಮ್ಸ್ ಡಿವೈಸ್ಡ್ ಬೈ ದ ವೈಸ್ ಮ್ಯಾನ್ ಕ್ಯಾನ್ ಕಿಲ್ ಇವನ್ ಬೇಬೀಸ್ ಇನ್ ದ ವೂಂಬ್ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನಿಮ್ಮ ಅಂತಸ್ತಿಗಿಂತ ಮೇಲಿರುವ ಅಥವಾ ಕೆಳಗಿರುವ ಜನರೊಂದಿಗೆ ಎಂದಿಗೂ ಸ್ನೇಹ ಮಾಡಬೇಡಿ, ಅಂಥ ಸ್ನೇಹವನ್ನು ಎಂದಿಗೂ ಸುಖವನ್ನು ಕೊಡುವುದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನೆವರ್ ಮೇಕ್ ಎ ಫ್ರೆಂಡ್ಸ್ ವಿತ್ ಪೀಪಲ್ ಹೂ ಆರ್ ಅಬೋವ್ ಆರ್ ಬಿಲೋ ಇನ್ ದ ಸ್ಟೇಟಸ್, ಸಚ್ ಫ್ರೆಂಡ್ಶಿಪ್ ವಿಲ್ ನೆವರ್ ಗಿವ್ ಯು ಎನಿ ಹ್ಯಾಪಿನೆಸ್ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಒಟ್ಟಾರೆ ಈ ಕೌಟಿಲ್ಯನ ಕುರಿತಾದಂಥ ಪ್ರಶ್ನೆಗಳು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಈಗಾಗಲೇ ಸಿದ್ಧತೆಗೊಳ್ತಿರುವಂಥ ಅಥವಾ ಉಪನ್ಯಾಸಕ ಹುದ್ದೆಗೆ ಸಿದ್ಧತೆಗೊಳ್ತಿರುವಂಥ ಅಭ್ಯರ್ಥಿಗಳಿಗೆ ಈ ನಾನು ಹೇಳಿದಂಥ ವಿಚಾರ ಸಹಾಯ ಆಗುತ್ತೆ ಅಂತ ಹೇಳ್ತಾ, ವಿಶೇಷವಾಗಿ ಈ ತರಗತಿ ಇಷ್ಟ ಆದರೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವಿಶೇಷವಾಗಿ ಈ ಕೌಟಿಲ್ಯನ ಬಗ್ಗೆ ಇರುವಂಥ ವಿಚಾರವನ್ನು 50% ನಾನು ತಿಳಿಸಿರುವೆ. ಇನ್ನು ಹಲವಾರು ವಿಚಾರಗಳನ್ನು ತಿಳಿಸಿ ಅದರ ಜೊತೆಗೆ ಈ ನೋಟ್ಸನ್ನು ಮಾಡಿಕೊಳ್ಳೋದ್ರ ಮುಖಾಂತರ ನೀವು ಅಧ್ಯಯನ ಮಾಡಿದರೆ ನೀವು ಇಟ್ಟಿರುವಂಥ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ.